ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿಗೆ ಫಾಲ್ ಹಾಕೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ತುಂಬ ಈಸಿ ಮೆಥಡಲ್ಲಿ ನಾವು ಬೇಗ ಹೊಲಿಬೋದು. ಮೊದಲು ನಾವು ಅಂಗಡಿಯಿಂದ ಫಾಲ್ ತಂದ ಮೇಲೆ ಇದನ್ನು ನೀರಲ್ಲಿ 1 ಗಂಟೆಗಳ ಕಾಲ ನೆನೆ ಹಾಕಬೇಕು. ಆಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಐರನ್ ಮಾಡ್ಕೋಬೇಕು. ನಾನೀಗ ಐರನ್ ಮಾಡಿಕೊಂಡು ನೋಡಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಎಡ್ಜು ಏನಿದೆ, ಈ ಎಡ್ಜನ್ನು ನಾವು ಫಸ್ಟು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಎರಡು ತುದಿಗಳನ್ನು ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಈಗ ಇನ್ನೊಂದು ತುದಿನ ಫೋಲ್ಡ್ ಮಾಡಿ ಹೊಲ್ಕೊತಿದ್ದೀವಿ. ಈ ರೀತಿ ಹೊಲ್ಕೊಂಡ್ಮೇಲೆ ಬಾರ್ಡ್ರು ನಾವು ಏನಿದೆ ಜರಿ ಬಾರ್ಡ್ರು ಸೀರೆಗೆ ಫಾಲ್ ಆಗ್ತಾ ಇದ್ದೀವಿ. ಈ ರನ್ನಿಂಗ್ ಸೈಡ್ ಏನಿದೆ, ರನ್ನಿಂಗ್ ಅಂದರೆ ನಾವು ಸಿಗಿಸ್ಕೊತೀವಲ್ಲ ಸೀರೆಯಲ್ಲಿ, ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀವಿ. ಸೊ ಇದು ಜರಿ ಬಾರ್ಡ್ರು ಸೀರೆ ಆಗಿರೋದ್ರಿಂದ ಒಂದು 6 ಇಂಚು ಗ್ಯಾಪಲ್ಲಿ ನಾವು ಈ ಫಾಲನ್ನು ಇಟ್ಬಿಟ್ಟು ಹೊಲಿಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು 6 ಇಂಚು ಗ್ಯಾಪು ಬಿಡಬೇಕು. ಆನಂತರ ನಾವು ಸೀರೆಯಿಂದ 1 ಪಾಯಿಂಟ್ ಅಷ್ಟು ಒಳಗಡೆ ಫಾಲನ್ನು ಇಟ್ಕೊಂಡು ಹೊಲಿಬೇಕು. ಫಾಲು ಹೊರಗಡೆ ಕಾಣೋ ಥರ ಇಟ್ಕೋಬಾರ್ದು. ಬಾರ್ಡ್ರಿಂದ ಆದಷ್ಟು 1 ಪಾಯಿಂಟ್ ಅಷ್ಟು ಒಳಗಡೆನೆ ಇರಬೇಕು. ಅವಾಗ ಅದು ಹೊರಗೆ ಕಾಣೋದಿಲ್ಲ. ಜರಿ ಬಾರ್ಡ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲೇ ಇಟ್ಕೋಬೇಕು ಫಾಲು. ಗೆಜ್ಜೆ ಅವೆಲ್ಲ ಹಾಕ್ತಿರ್ತಾರಲ್ವಾ, ಕಿತ್ತೋಗುತ್ತೆ. ಹಾಗಾಗಿ ಒಂದು 6 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಈ ರೀತಿ ಹೊಲ್ಕೊಂತ ಹೋಗ್ಬೇಕು. ಇದೀಗ ಬಂದಮೇಲೆ ಗಂಟೊಲ್ಗೆನ ನಾವು ಹಾಕೋಬೇಕು. ಆವಾಗ ಬಿಚ್ಕೊಳ್ಳೋದಿಲ್ಲ. ಈಗ ನಾವು ಬೇರೆ ದಾರದಲ್ಲಿ ಸೂಜಿ ದಾರನ ಉಣಿಸ್ಕೋಬೇಕು. ಮುಖ್ಯವಾಗಿ ಇಂಪಾರ್ಟೆಂಟ್ ಟಿಪ್ಸು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಈ ರೀತಿ ಹೊಲ್ದ ಆದಮೇಲೆ ಇಲ್ಲಿ ಸೂಜಿದಲ್ಲಿ ಒಂದೆಳೆ ದಾರನ ನಾವು ಒಣಸ್ಕೋಬೇಕು. ಈ ರೀತಿ ಒಂದೆಳೆ ದಾರ ತುಂಬ ಜಾಸ್ತಿ ಉದ್ದನ ನಾವು ತಗೋಬೇಕು. ತಗೊಂಡಿಲ್ಲಿ ನಾಟನ್ನು ಹಾಕ್ಕೋಬೇಕು. ಈಗ ನಾವು ಇದು ಏನಿದೆ ಮೇನ್ ಮೆಥಡು, ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಇಲ್ಲಿಂದ ದೊಡ್ಡ ದೊಡ್ಡ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂತ ಹೋಗ್ಬೇಕು ಸೂಜಿ ದಾರದಲ್ಲಿ. ಅವಾಗ ಎಮ್ಮಿಂಗ್ ಮಾಡೋಕ್ಕಾಗಲಿ ಅಥವಾ ಮೇಲೆ ಹೊಲಿಗೆ ಬಿಡೋಕ್ಕಾಗಲಿ ಈಸಿಯಾಗಿ ಫಾಸ್ಟಾಗಿ ನಾವು ಮಾಡ್ಕೋಬೋದು.
ದೂರ ರನ್ನಿಂಗ್ ಸ್ಟಿಚ್ ನಾವು ಹಾಕೊತ ಹೋಗಬೇಕು. ಈ ರೀತಿ ಹಾಕೊತ ಆ ತುದಿವರೆಗೂ ಈ ರನ್ನಿಂಗ್ ಸ್ಟಿಚ್ಚನ್ನು ಫಾಲೋ ಮಾಡಬೇಕು. ತೆಳ್ಳನ ಸೀರೆ ಆಗಲಿ ಜರಿ ಸೀರೆ ಆಗಲಿ ಇದೇ ಮೆಥಡ್ನ ಫಾಲೋ ಮಾಡಿ ಎಮ್ಮಿಂಗ್ ಕೂಡ ಮಾಡ್ಬೋದು ತುಂಬ ಈಸಿಯಾಗಿ. ಅಥವಾ ಕೆಲವರು ಈ ಕಡೆನೂ ಹೊಲಿಗೆ ಕೇಳ್ತಾರೆ, ಅದನ್ನು ಕೂಡ ಈಸಿಯಾಗಿ ಹೊಲ್ಕೋಬೋದು. ಸೊ ನಾವೀಗ 2 ಸೈಡು ಸ್ಟಿಚಿಂಗ್ ಮಾಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಈ ತುದಿಯಲ್ಲೂ ಕೂಡ ನಾವು ಸ್ಟಿಚಿಂಗ್ನ ಮಾಡ್ತೀವಿ. ಆದಷ್ಟು ಉದ್ದ ತಗೊಳ್ಳಿ ದಾರನ. 2.5 ಮೀಟರ್ ಅಷ್ಟು ಉದ್ದ ಇರುತ್ತೆ ಫಾಲು, ಹಾಗಾಗಿ ದಾರ ಕೂಡ ಅದಕ್ಕಿಂತ ಜಾಸ್ತಿ ತಗೋಬೇಕು. ಈಗ ನಾವು ತುದಿಗೆ ಬಂದಿದ್ದೀವಿ. ಅಲ್ಲಿ ಒಂಚೂರು ಗಂಟು ಹೊಲಿಗೆ ಥರ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಬಿಚ್ಕೊಂಡೇ ಇರೋ ಥರ ನಾಟ್ ಹಾಕ್ಕೊಳ್ಳಿ. ಈಗ ಇಷ್ಟು ಫಿನಿಶ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ದೂರ ರನ್ನಿಂಗ್ ಸ್ಟಿಚ್ಚನ್ನ ಹಾಕೊತ ಹೋಗ್ಬೇಕು. ಆವಾಗ ಈ ಕಡೆ ಎಮ್ಮಿಂಗ್ ಮಾಡೋದಕ್ಕಾದರೂ ಈಸಿ ಆಗುತ್ತೆ, ಮತ್ತು ಸ್ಟಿಚಿಂಗ್ ಇಲ್ಲೇನು ಸ್ಟಿಚಿಂಗ್ ಮಾಡಿದ್ವಿ ಅದೇ ರೀತಿ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಈಗ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಇದೇ ಥರ ಇಲ್ಲೂ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ನಿಮಗೆ ನೀಟಾಗೆ ಬರುತ್ತೆ. ಇಲ್ಲೂ ಕೂಡ ಗಂಟು ಹೊಲಿಗೆ ಹಾಕೋಬೇಕು. ಫಸ್ಟು ತುದಿಗೆ ಆದಷ್ಟು ತುದಿಗೆ ಹೊಲಿಗೆ ಹಾಕೋಬೇಕು. ಸೂಜಿ ಒಳಗಡೆ ಹಾಕ್ಬಿಟ್ಟು ಬಟ್ಟೆನ ತಿರುಗಿಸ್ಬೇಕು. ಆದಷ್ಟು ತುದಿಯಲ್ಲೇ ಹೊಲಿಗೆ ಹಾಕೊಂಡ್ರೆ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ರೀತಿ ಕೊನೆಯವರೆಗೂ ಹೊಲಿಗೆನ ಹಾಕೋಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಫಾಸ್ಟ್ ಆಗಿ ಹೊಲಿಬೋದು ನೋಡಿ. ಈ ರೀತಿ ಹಾಕೊಂತ ಹೋಗಿ ಈ ರೀತಿ ಕಾರ್ನರ್ ಬಂದಾಗ ಸೂಜಿ ಒಳಗೆ ಕಂಪಲ್ಸರಿ ಹಾಕೋಬೇಕು. ಆ ನಂತರ ತಿರುಗಿಸ್ಕೊಳಕ್ಕೆ ಈಸಿ ಆಗುತ್ತೆ. ನೀಟಾಗಿ ಸೆಟ್ ಮಾಡಿಕೊಂಡು ಲಾಸ್ಟಿಗೆ ಗಂಟೊಲ್ಗೆ ಹಾಕೋದನ್ನ ಮರಿಬಾರ್ದು. ಈ ರೀತಿ ಹೊಲ್ಕೊಂಡಾದ್ಮೇಲೆ ಈ ರನ್ನಿಂಗ್ ಸ್ಟಿಚ್ ಏನಿದೆ ಇದನ್ನು ನಾವು ತೆಗಿಬೇಕು, ರಿಮೂವ್ ಮಾಡಬೇಕು. ಅದನ್ನು ಈಗ ಮಾಡಿ ತೋರಿಸ್ತೀವಿ. ಸ್ವಲ್ಪ ದೂರದಲ್ಲಿ ಇದನ್ನು ಎಳಿತಾ ಹೋದರೆ ಬೇಗ ಈಸಿಯಾಗಿ ಬಂದ್ಬಿಡುತ್ತೆ. ಯಾರಿಗೆ ಈ ಟಿಪ್ಸು ಯೂಸ್ಫುಲ್ ಅನ್ನಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಈಸಿಯಾಗಿ ಫಾಲನ್ನು ಹಚ್ಕೋಬೋದು. ಬಿಗಿನರ್ಸಿಗಂತೂ ಇದು ತುಂಬ ಯೂಸ್ಫುಲ್ ಆಗಿದೆ. ಈ ಟ್ರಿಕ್ಸನ್ನು ಎಲ್ಲರೂ ಫಾಲೋ ಮಾಡಿ. ಹೆಮ್ಮಿಂಗ್ ಮಾಡೋದಾದರೂ ಕೂಡ ಇದೇ ರೀತಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕೆಲವರು ಗುಂಡು ಪಿನ್ನು ಹಾಕ್ಕೊತಾರೆ, ಅದು ಚುಚ್ಚುತ್ತೆ. ಹಾಗಾಗಿ ನಾವು ಈ ರೀತಿ ದಾರದಲ್ಲಿ ಹೊಲಿಗೆನ ಹಾಕ್ಕೊತೀವಿ. ಈ
ಥ್ರೆಡ್ನ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಹೊಲ್ದಿದ್ದೀವಿ. ನೋಡಿ ಇಲ್ಲಿ ಈ ರೀತಿ ಕಾಣುತ್ತೆ. ಇಲ್ಲಿ ಹೊಲಿಗೆ ಬಂದಿದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.